ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಈರಣ್ಣ. ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವುದು ಒಂದು ಸಾಹಸವೇ ಸರಿ. ಸ್ಪರ್ಧಾತ್ಮಕ ಜಗತ್ತಿನ ಈ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಭಾಗಗಳು ಮತ್ತು ವಿಧಿಗಳು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸ್ ಅಂಡ್ ಆರ್ಟಿಕಲ್ಸ್ ಎಂಬ ಟೈಟ್ಲಲ್ಲಿ ಈ ಒಂದು ವಿಡಿಯೋವನ್ನು ತಯಾರು ಮಾಡಲಾಗಿದೆ. ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಭಾಳ ಮುಖ್ಯವಾದದ್ದು. ಹಾಗಾಗಿ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೀವು ಎಲ್ರಿಗಿಂತ ಮುಂಚಿತವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಪರ್ಧಾತ್ಮಕ ಜಗತ್ತು ಅಂತಂದಾಗ ಅದರಲ್ಲಿ ಭಾರತ ಸಂವಿಧಾನದ ಭಾಗಗಳು ಮತ್ತು ವಿಧಿಗಳ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿರ್ತವೆ. ಸೊ ಹಾಗಾಗಿ ಅದರ ಕಡೆ ನಾವು ಗಮನವನ್ನು ಹರಿಸೋಣ. ಭಾರತ ಸಂವಿಧಾನ ಜಾರಿಗೆ ಬಂದದ್ದು ನವೆಂಬರ್ 26, 1950. ಈ ಅವಧಿಯಲ್ಲಿ ಭಾರತ ಸಂವಿಧಾನದಲ್ಲಿ ಅಂದರೆ ಭಾರತದ ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ವು, 22 ಭಾಗಗಳಿದ್ವು, ಅದೇ ರೀತಿಯಾಗಿ 8 ಅನುಸೂಚಿಗಳಿದ್ವು. ಪ್ರಸ್ತುತ ಭಾರತ ಸಂವಿಧಾನದ ವಿಧಿಗಳ ಸಂಖ್ಯೆ ಬದಲಾವಣೆ ಆಗಿದೆ. 451ಕ್ಕಿಂತ ಹೆಚ್ಚು ವಿಧಿಗಳಿದ್ದಾವೆ. ಹಾಗೆಯೇ 24 ಭಾಗಗಳಿವೆ. ಅದರ ಒಟ್ಟಿಗೆ 12 ಅನುಸೂಚಿಗಳಿವೆ. ಅದನ್ನು ಶೆಡ್ಯೂಲ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಭಾರತ ಸಂವಿಧಾನದ ವಿಧಿಗಳ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ಲ. ಅಂದರೆ 1ರಿಂದ 395ನೇ ವಿಧಿಯವರೆಗೆ ಆ ಕ್ರಮ ಸಂಖ್ಯೆ ಹಾಗೆ ಉಳಿದುಕೊಂಡಿದೆ. ಆದರೆ ಹೊಸದಾಗಿ ವಿಧಿಗಳನ್ನು ಸೇರ್ಪಡೆ ಮಾಡುತ್ತಾ ಕೆಲವೊಂದು ವಿಧಿಗಳನ್ನು ರದ್ದುಪಡಿಸುತ್ತಾ ಪ್ರಸ್ತುತ 451 ವಿಧಿಗಳಿವೆ. ಉದಾಹರಣೆಗೆ 42ನೇ ತಿದ್ದುಪಡಿಯ ಪ್ರಕಾರ 31 ವಿಧಿ ಆಸ್ತಿ ಹಕ್ಕಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇತ್ತು. ಅದನ್ನು ರದ್ದುಪಡಿಸಲಾಯಿತು. ಅದನ್ನು ರದ್ದುಪಡಿಸಿ 300A ವಿಧಿಗೆ ಸೇರ್ಪಡೆ ಮಾಡಲಾಯಿತು ಹೊಸದಾಗಿ. ಅದೇ ರೀತಿಯಾಗಿ ಅನೇಕ ವಿಧಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಉದಾಹರಣೆಗೆ 72 ಮತ್ತು 73ನೇ ತಿದ್ದುಪಡಿಯ ಪ್ರಕಾರ ನಗರ ಸ್ಥಳೀಯ ಸರ್ಕಾರಗಳು ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಸಿಸ್ಟಮ್, ಸೊ ಇದನ್ನು ಜಾರಿಗೆ ತರುವ ಸಲುವಾಗಿ 243ನೇ ವಿಧಿಗೆ ಅನೇಕ ಹೊಸ ಉಪವಿಧಿಗಳನ್ನು ಅಳವಡಿಕೆ ಮಾಡಲಾಯಿತು. ಅದೇ ರೀತಿಯಾಗಿ 44ನೇ ತಿದ್ದುಪಡಿಯ ಪ್ರಕಾರ ಅನೇಕ ವಿಧಿಗಳನ್ನು ಸೇರ್ಪಡೆ ಮಾಡಿ ಅನೇಕ ವಿಧಿಗಳನ್ನು ರದ್ದುಪಡಿಸಿದ್ದರಿಂದ ಇದನ್ನು ಮಿನಿ ಸಂವಿಧಾನ ಎಂದೇ ಕರೆಯಲಾಗುತ್ತದೆ. 42ನೇ ತಿದ್ದುಪಡಿಯ ಪ್ರಕಾರ ಮೂಲಭೂತ ಕರ್ತವ್ಯವನ್ನು 51ನೇ ವಿಧಿಗೆ ಅಳವಡಿಸಿ 51A ಎನ್ನುವ ಹೊಸ ಉಪವಿಧಿಯನ್ನು ಸೇರ್ಪಡೆ ಮಾಡಿ ಭಾರತ ಸಂವಿಧಾನದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಕೆ ಮಾಡಲಾಯಿತು. ಅದನ್ನು ಭಾಗ 4A ಎಂದು ಕರೆಯಲಾಯಿತು. ಈ ರೀತಿಯಾಗಿ ಹಲವಾರು ವಿಧಿಗಳನ್ನು ಇರುವ ವಿಧಿಗಳಿಗೆ ಸೇರ್ಪಡೆ ಮಾಡೋದ್ರ ಮೂಲಕ 450ಕ್ಕಿಂತ ಹೆಚ್ಚು ವಿಧಿಗಳಾಗಿವೆ. ಆದರೆ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಒಳಗೊಂಡಂತೆ ಒಟ್ಟು 25 ಭಾಗಗಳಿವೆ. ಸೊ ಪ್ರಸ್ತಾವನೆಯನ್ನು ಹೊರತುಪಡಿಸಿದರೆ 24 ಭಾಗಗಳನ್ನು ಕಾಣಬಹುದು. ಸೊ ಆಕ್ಚುಲಿಯಾಗಿ 24 ಪಾರ್ಟ್ಸ್ ನಮ್ಮ ಭಾರತ ಸಂವಿಧಾನದಲ್ಲಿ ಇದೆ. ಸೊ ಭಾರತ ಸಂವಿಧಾನದಲ್ಲಿರುವ ಭಾಗಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಧಿಗಳ ಬಗ್ಗೆ ಒಂದಷ್ಟು ವಿಸ್ತೃತವಾಗಿ ಅಧ್ಯಯನವನ್ನು ಮಾಡೋಣ. ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಅಥವಾ ಪ್ರದೇಶದ ಬಗ್ಗೆ ವಿಚಾರಗಳಿವೆ. ಸೊ ಪಾರ್ಟ್ 1 ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ ವಿಚಾರಗಳಿವೆ. 1ನೇ ವಿಧಿಯಲ್ಲಿ ಭಾರತ್ ಅಥವಾ ಇಂಡಿಯಾ ಎನ್ನುವ ಪದವನ್ನು ಸೇರ್ಪಡೆ ಮಾಡಲಾಗಿದೆ. ಅದೇ ರೀತಿಯಾಗಿ 2ನೇ ವಿಧಿಯು ಭಾರತದ ಒಕ್ಕೂಟದಲ್ಲಿ ರಾಜ್ಯಗಳ ಸೇರ್ಪಡೆಯನ್ನು ಹೇಳುತ್ತೆ. 3ನೇ ವಿಧಿಯು ಭಾರತದ ಅಲ್ಲಿ ಇರುವಂಥ ರಾಜ್ಯಗಳನ್ನು ಪುನರ್ರಚನೆ ಮಾಡಿ ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡೋದನ್ನು ಹೇಳುತ್ತೆ. 4ನೇ ವಿಧಿಯು ರಾಜ್ಯಗಳಿಗೆ ಮತ್ತು ಸ್ಥಳಗಳಿಗೆ ಮರುನಾಮಕರಣದ ವಿಷಯವನ್ನು ಚರ್ಚಿಸುತ್ತದೆ. ಭಾಗ 2 ಪೌರತ್ವ ಅಥವಾ ನಾಗರಿಕತ್ವ, ಸಿಟಿಜನ್ಶಿಪ್ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ 5ನೇ ವಿಧಿಯಿಂದ 11ನೇ ವಿಧಿಯವರೆಗೆ.
11ನೇ ವಿಧಿಯ ಪ್ರಕಾರ ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಭಾಗ 3 ಮೂಲಭೂತ ಹಕ್ಕುಗಳು, ದಿ ಫಂಡಮೆಂಟಲ್ ರೈಟ್ಸ್. 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ವಿಚಾರಗಳಿವೆ. 12ನೇ ವಿಧಿಯಲ್ಲಿ ಆರ್ಟಿಕಲ್ 12 ಅಲ್ಲಿ ರಾಜ್ಯ ಎನ್ನುವ ಪದವನ್ನು, ಸ್ಟೇಟ್ ಎನ್ನುವ ಪದವನ್ನು ಬಳಕೆ ಮಾಡಲಾಗಿದೆ. 14ನೇ ವಿಧಿಯಿಂದ 32ನೇ ವಿಧಿಯವರೆಗೆ ಸಂವಿಧಾನ ಜಾರಿಗೆ ಬಂದಾಗ 7 ಮೂಲಭೂತ ಹಕ್ಕುಗಳಿದ್ವು. ಆದರೆ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. 44ನೇ ತಿದ್ದುಪಡಿಯ ಪ್ರಕಾರ ಆಸ್ತಿಯ ಹಕ್ಕನ್ನು ಹೇಳುವಂತಹ 31ನೇ ವಿಧಿಯನ್ನು ರದ್ದುಪಡಿಸಲಾಗಿದೆ. ಹಾಗಾಗಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ಮಾತ್ರ ಇವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹಾಗೂ ಸಂವಿಧಾನ ಪರಿಹಾರಾತ್ಮಕ ಹಕ್ಕು. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳನ್ನು ವಿವರಿಸುತ್ತದೆ. ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSP. ಆರ್ಟಿಕಲ್ 36 ಟು ಆರ್ಟಿಕಲ್ 51. 36ನೇ ವಿಧಿಯಲ್ಲೂ ಕೂಡ ರಾಜ್ಯ ಎನ್ನುವ ಪದವನ್ನು ವಿವರಿಸಲಾಗಿದೆ. ಭಾಗ 3 ಮತ್ತು ಭಾಗ 4 ಸಂವಿಧಾನದ ಸಹೋದರಿಯರು ಅಂತ ಕರೀಬಹುದು. ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿವೆ. ಐರ್ಲೆಂಡ್ ಸಂವಿಧಾನದಿಂದ ಇದನ್ನು ಅಳವಡಿಕೆ ಮಾಡಲಾಗಿದೆ. ಅದ್ರ ಜೊತೆಗೆ ಸಮಾಜವಾದದ ಚಿಂತನೆಗಳು, ಪ್ರಜಾಸತ್ತಾತ್ಮಕ ಸಮಾಜವಾದದ ಚಿಂತನೆಗಳು, ಆಮೇಲೆ ಉದಾರವಾದದ ಚಿಂತನೆಗಳು, ಗಾಂಧಿವಾದ, ಅಂಬೇಡ್ಕರ್ ವಾದದ ಚಿಂತನೆಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂದ್ರೆ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥದ್ದು, ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ನೆರವಾಗುವಂಥ ಅಂಶಗಳನ್ನೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತೇಳಿ ಕರಿತೀವಿ. ಭಾಗ 4A ಇದು 42ನೇ ತಿದ್ದುಪಡಿಯ ಪ್ರಕಾರ ಜಾರಿಗೆ ಬಂದಂಥದ್ದು. 51ನೇ ವಿಧಿಗೆ 51A ಎನ್ನುವ ಹೊಸ ಉಪವಿಧಿಯನ್ನು ಸೇರ್ಪಡೆ ಮಾಡಿ ಸ್ವರ್ಣ ಸಿಂಗ್ ಸಮಿತಿಯ ಒಂದು ಸಲಹೆ ಮೇರೆಗೆ ದಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ. ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳಿರಲಿಲ್ಲ. ಆದರೆ ಜನವರಿ 3, 1977ರಿಂದ ಜಾರಿಗೆ ಬರುವಂತೆ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಕೆ ಮಾಡಲಾಯಿತು. 2002ರಲ್ಲಿ 86ನೇ ತಿದ್ದುಪಡಿಯ ಪ್ರಕಾರ 11ನೇ ಮೂಲಭೂತ ಕರ್ತವ್ಯವನ್ನು ಅಳವಡಿಕೆ ಮಾಡಲಾಯಿತು. ಭಾಗ 5 ಪಾರ್ಟ್ 5 ದಿ ಯೂನಿಯನ್ ಗವರ್ನಮೆಂಟ್, ಒಕ್ಕೂಟ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರದ ಬಗ್ಗೆ ವಿವರಣೆ ಇದೆ. 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ. ಅದರಲ್ಲಿ ಪ್ರಮುಖವಾಗಿ 5 ಅಧ್ಯಾಯಗಳಿವೆ, ಚಾಪ್ಟರ್ಸ್ ಇವೆ. ಚಾಪ್ಟರ್ 1 ದಿ ಎಕ್ಸಿಕ್ಯೂಟಿವ್, ಕೇಂದ್ರ ಕಾರ್ಯಾಂಗ ಅಂತಂದಾಗ ಕಾರ್ಯಾಂಗದ ಅಧ್ಯಕ್ಷರನ್ನು ನಾವು ರಾಷ್ಟ್ರಪತಿ ಅಂತೇಳಿ ಕರಿತೀವಿ. ಅದು 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ ವಿವರಣೆಯನ್ನು ನೀಡಲಾಗಿದೆ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ 52ನೇ ವಿಧಿ. 54 ಮತ್ತು 55ನೇ ವಿಧಿ ರಾಷ್ಟ್ರಪತಿಗಳ ಚುನಾವಣಾ ವಿಧಾನದ ಬಗ್ಗೆ ವಿವರಿಸುತ್ತದೆ. 75ನೇ ವಿಧಿ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ನೇಮಕದ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಈ ರೀತಿಯಾದ ಹಲವಾರು ವಿಷಯಗಳು ಚಾಪ್ಟರ್ 2 ಸಂಸತ್ತಿನಲ್ಲಿ ವಿವರಣೆಯನ್ನ ನೀಡಲಾಗಿದೆ. ಚಾಪ್ಟರ್ 2 ಪ್ರಕಾರ ಅದು ಸಂಸತ್ತಿನ ಬಗ್ಗೆ ವಿವರಣೆ ಇದೆ, ಪಾರ್ಲಿಮೆಂಟ್. 79ನೇ ವಿಧಿಯಿಂದ 122ನೇ ವಿಧಿಯವರೆಗೆ ವಿವರಣೆಯನ್ನು ನೀಡಲಾಗಿದೆ. ಸಂಸತ್ತು ಅಂದಾಗ 2 ಸದನಗಳಿವೆ. ಅದನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಕರಿತೀವಿ, ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್. ಲೋಕಸಭೆಯನ್ನ ಜನಪ್ರತಿನಿಧಿಗಳ ಸದನ ಅಂತೇಳಿ ಕರೀಬಹುದು. ರಾಜ್ಯಸಭೆಯನ್ನ ಜನಪ್ರತಿನಿಧಿಗಳ ಮೂಲಕ ಆಯ್ಕೆಯಾದಂತಹ ಸಭೆ ಅಂತೇಳಿ ಕರೀಬಹುದು. ನತ್ತಿನ ಅಧಿವೇಶನ ಕರೆಯುವ, ಸಂಸತ್ತಿನ ಅಧಿವೇಶನವನ್ನು ಮುಂದೂಡುವ ಮತ್ತು ಲೋಕಸಭೆಯನ್ನು ವಿಸರ್ಜನೆ ಮಾಡುವಂಥ ಅಧಿಕಾರ 85ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಿದೆ. 86ನೇ ವಿಧಿ ಪ್ರಕಾರ ಸಂಸತ್ತಿನ 2 ಸದನಗಳಿಗೆ ಸಂದೇಶವನ್ನು ಕೊಡುವಂಥ ಅಧಿಕಾರ ಇದೆ. 87ನೇ ವಿಧಿ ಪ್ರಕಾರ 2 ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಸೊ ಈ ರೀತಿಯಾಗಿ ಕೇಂದ್ರದ ಸಂಸತ್ತಿನ ಬಗ್ಗೆ 79ನೇ ವಿಧಿಯಿಂದ 122ನೇ ವಿಧಿಯವರೆಗೆ ವಿವರಣೆಗಳಿವೆ. ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಪ್ರೆಸಿಡೆಂಟ್ ಚಾಪ್ಟರ್ 3 ಅಲ್ಲಿ ಇದ್ರ ಬಗ್ಗೆ ವಿವರಣೆ ಇದೆ. 123ನೇ ವಿಧಿ ರಾಷ್ಟ್ರಪತಿಗಳ ಶಾಸನೀಯ ಅಧಿಕಾರಗಳು. ರಾಷ್ಟ್ರಪತಿಗಳಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರ ಇದೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಅದನ್ನು 123ನೇ ವಿಧಿ ವಿವರಿಸುತ್ತದೆ. ಚಾಪ್ಟರ್ 4 ದ ಯೂನಿಯನ್ ಜುಡಿಷಿಯರಿ, ಕೇಂದ್ರ ನ್ಯಾಯಾಂಗ.
ನ್ಯಾಯಾಂಗಕ್ಕೆ ಸಂಬಂಧಿಸಿದಂಥ ವಿಚಾರಗಳು 124ನೇ ವಿಧಿಯಿಂದ 147ನೇ ವಿಧಿಯವರೆಗೆ ವಿಚಾರಗಳಿವೆ. 124ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಈ ಏನು ಸುಪ್ರೀಂ ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವಂಥ ಅಧಿಕಾರ ಇದೆ. ಜೊತೆಗೆ ಅವರಿಗಿರಬೇಕಾದ ಅರ್ಹತೆಗಳನ್ನು ಕೂಡ ವಿವರಿಸ್ತದೆ. 131, 132ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟಿನ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ. ಅದರಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ, ಅದರ ಜೊತೆಗೆ ಅಪೀಲು ಅಧಿಕಾರ ವ್ಯಾಪ್ತಿ, ಈ ರೀತಿಯಾಗಿ ಹಲವಾರು ಅಧಿಕಾರ ವ್ಯಾಪ್ತಿಯನ್ನ ಸುಪ್ರೀಂ ಕೋರ್ಟ್ ಒಳಗೊಂಡಿದೆ. ಅದರ ಬಗ್ಗೆ ವಿಷಯ ಇದೆ. ಚಾಪ್ಟರ್ 5 ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಭಾರತದ ಮಹಾ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರ ಬಗ್ಗೆ ವಿವರಣೆ ಇದೆ. 148ನೇ ವಿಧಿಯಿಂದ 151ನೇ ವಿಧಿಯವರೆಗೆ. 148ನೇ ವಿಧಿ ಪ್ರಕಾರ CAG ಅಂದರೆ ಮಹಾನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ. ದಿ ಸ್ಟೇಟ್ ಗವರ್ನಮೆಂಟ್ಸ್ ಪಾರ್ಟ್ 6 ಇದನ್ನು ಹೇಳುತ್ತೆ, ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದು. 152ನೇ ವಿಧಿಯಿಂದ 237ನೇ ವಿಧಿಯವರೆಗೆ ವಿಚಾರಗಳಿವೆ. ಇದರಲ್ಲಿ ರಾಜ್ಯಪಾಲರ ಒಂದು ವಿಚಾರವನ್ನು ಕಾಣಬಹುದು. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಹಾಗೂ ಮಂತ್ರಿಮಂಡಲದ ಬಗ್ಗೆ ವಿಚಾರಗಳು ಇಲ್ಲಿ ಸೇರ್ಪಡೆಯಾಗಿವೆ. ಅದರಲ್ಲಿ ಚಾಪ್ಟರ್ 1 ಜನರಲ್ ಸಾಮಾನ್ಯ 152ನೇ ವಿಧಿ ಅದನ್ನು ತಿಳಿಸುತ್ತೆ. ಚಾಪ್ಟರ್ 2 ರಾಜ್ಯ ಕಾರ್ಯಾಂಗದ ಬಗ್ಗೆ ವಿಚಾರಗಳಿವೆ. ಕಾರ್ಯಾಂಗ ಅಂತಂದಾಗ ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಇದನ್ನು 153ನೇ ವಿಧಿಯಿಂದ 167ನೇ ವಿಧಿಯವರೆಗೆ ವಿಷಯಗಳಿವೆ. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ರಾಜ್ಯಪಾಲರು ಇರಬೇಕು ಅನ್ನೋದನ್ನ 153ನೇ ವಿಧಿ ಚರ್ಚಿಸುತ್ತದೆ. ಚಾಪ್ಟರ್ 3 ದಿ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗದ ಬಗ್ಗೆ ವಿಚಾರಗಳಿವೆ. 168ನೇ ವಿಧಿಯಿಂದ 212ನೇ ವಿಧಿಯವರೆಗೆ ರಾಜ್ಯ ಶಾಸಕಾಂಗದ ಬಗ್ಗೆ ಅಥವಾ ಪ್ರದೇಶಗಳ ಶಾಸಕಾಂಗದ ಬಗ್ಗೆ ವಿವರಿಸುತ್ತದೆ. ಸೊ ಭಾರತ ಸಂಯುಕ್ತ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿದೆ. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳು ಹಂಚಿಕೆಯಾಗಿವೆ. ಪ್ರಮುಖವಾಗಿ 4 ಪಟ್ಟಿಗಳಿವೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿತ ಪಟ್ಟಿ ಮತ್ತು ವಿಶೇಷಾಧಿಕಾರ ಅಂತೇಳಿ. ಸೊ ಕೇಂದ್ರದಲ್ಲಿ ಶಾಸಕಾಂಗ ಇರುವಂತೆ ರಾಜ್ಯದಲ್ಲೂ ಕೂಡ ಶಾಸಕಾಂಗ ಇದೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇರುವಂತೆ ರಾಜ್ಯದಲ್ಲೂ ಕೂಡ ಕಾರ್ಯಾಂಗ ಮತ್ತು ಶಾಸಕಾಂಗವನ್ನು ಕಾಣ್ಬೋದು. ಹಾಗಾಗಿ ಇದನ್ನ ಸಂಯುಕ್ತ ಪದ್ಧತಿ ಅಂತೇಳಿ ಕರಿತೀವಿ. ಚಾಪ್ಟರ್ 4 ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಗವರ್ನರ್, ರಾಜ್ಯಪಾಲರ ಶಾಸನೀಯ ಅಧಿಕಾರದ ಬಗ್ಗೆ ವಿಚಾರ ಇದೆ. 213ನೇ ವಿಧಿ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ಅಧಿವೇಶನ ಇಲ್ಲದಿದ್ದಾಗ ಸಂಬಂಧಪಟ್ಟಂತ ರಾಜ್ಯದ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರವನ್ನು ನೀಡಲಾಗಿದೆ. ಚಾಪ್ಟರ್ 5 ದಿ ಹೈಕೋರ್ಟ್ಸ್, ಶ್ರೇಷ್ಠ ನ್ಯಾಯಾಲಯಗಳ ಬಗ್ಗೆ ವಿಚಾರ ಇವೆ. 214ನೇ ವಿಧಿಯಿಂದ 237ನೇ ವಿಧಿಯವರೆಗೆ ಈ ವಿಚಾರಗಳನ್ನು ಕಾಣಬಹುದು. 214ನೇ ವಿಧಿಯನ್ನು ಒಳಗೊಂಡಂತೆ 217ನೇ ವಿಧಿಯಲ್ಲಿ ಆಯಾ ರಾಜ್ಯಗಳ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನ ರಾಜ್ಯಪಾಲರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಜೊತೆಗೆ ರಾಜ್ಯ ಹೈಕೋರ್ಟಿನ ನ್ಯಾಯಾಧೀಶರು ಅಧಿಕಾರ ದುರುಪಯೋಗ ಮಾಡಿಕೊಂಡಾಗ ಅವರನ್ನು ವಜಾ ಮಾಡುವಂಥ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಇದೆ. ಚಾಪ್ಟರ್ 8 ದಿ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ಇದು 239ನೇ ವಿಧಿಯಿಂದ 242ನೇ ವಿಧಿಯವರೆಗೆ ವಿಚಾರಗಳಿವೆ. ಭಾರತದಲ್ಲಿ ದೆಹಲಿ, ಚಂಡೀಗಢ, ಡಯು, ಡಾಮನ್, ದಾದ್ರಾ, ನಗರ್ ಹವೇಲಿ ಮುಂತಾದ ಕೇಂದ್ರಾಡಳಿತ ಪ್ರದೇಶಗಳಿವೆ. ಈ ಕೇಂದ್ರಾಡಳಿತ ಪ್ರದೇಶಗಳು ರಾಷ್ಟ್ರಪತಿಗಳ ನೇರ ಆಡಳಿತಕ್ಕೆ ಒಳಗಾಗ್ತಾರೆ. ಸೊ ಇಂಥ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯವಾಗಿ ರಾಜ್ಯಗಳಲ್ಲಿ ವಿಧಾನಸಭೆಗಳನ್ನ ಕಾಣಲಿಕ್ಕೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯವಾಗಿ ವಿಧಾನಸಭೆಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಷ್ಟ್ರಪತಿಗಳು ನೇರವಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಆದರೂ ಕೂಡ 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂದ್ರೆ ದೆಹಲಿ ಮತ್ತು ಚಂಡೀಗಢದಲ್ಲಿ ವಿಧಾನಸಭೆಯನ್ನ ಕಾಣ್ತೀವಿ. ಜೊತೆಗೆ ಮುಖ್ಯಮಂತ್ರಿಯು ಕೂಡ ಇಲ್ಲಿದ್ದಾರೆ. ಭಾಗ 9 ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಚರ್ಚಿಸಲಾಗಿದೆ. 72 ಮತ್ತು 73ನೇ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ 2 ರೀತಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆ ಬಂತು. ಒಂದು ನಗರ ಸ್ಥಳೀಯ ಸರ್ಕಾರ, ಇನ್ನೊಂದು ಗ್ರಾಮೀಣ ಸ್ಥಳೀಯ ಸರ್ಕಾರ.
ಇದನ್ನ ಸಂವಿಧಾನದ 243ನೇ ವಿಧಿಯಿಂದ 243 ಉಪವಿಧಿಯವರೆಗೆ ಆ ವಿವರಣೆಯನ್ನು ನೀಡಲಾಗಿದೆ. ಭಾಗ 9A ಇದು ದಿ ಮುನ್ಸಿಪಾಲಿಟಿ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ. 243P ಉಪವಿಧಿಯಿಂದ 243Z ವರೆಗೆ ವಿಚಾರಗಳಿವೆ. ಭಾಗ 9B ದಿ ಕೋಆಪರೇಟಿವ್ ಸೊಸೈಟೀಸ್ ಸಹಕಾರ ಸಂಸ್ಥೆಗಳ ಬಗ್ಗೆ ವಿವರಣೆ ಇದೆ. 243ZH ಇಂದ 243ZT ವರೆಗೆ ವಿಚಾರಗಳಿವೆ. ಭಾಗ 10 ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬಗ್ಗೆ ದಿ ಸ್ಕೆಡ್ಯೂಲ್ಡ್ ಕಾಸ್ಟ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ವಿಚಾರಗಳಿವೆ. ಇದು 243ನೇ ವಿಧಿ ಮತ್ತು 244A ಉಪವಿಧಿಯಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರುವಂತಹ ಸಂಬಂಧಗಳು, ರಿಲೇಷನ್ಸ್ ಬಿಟ್ವೀನ್ ದಿ ಯೂನಿಯನ್ ಅಂಡ್ ಸ್ಟೇಟ್. ಇದು 245ನೇ ವಿಧಿಯಿಂದ 263ನೇ ವಿಧಿಯವರೆಗೆ ವಿಚಾರಗಳಿವೆ. ಅದರಲ್ಲಿ ಚಾಪ್ಟರ್ 1 ಶಾಸನೀಯ ಸಂಬಂಧಗಳು, ಲೆಜಿಸ್ಲೇಟಿವ್ ರಿಲೇಷನ್ಸ್. 245ನೇ ವಿಧಿಯಿಂದ 255ನೇ ವಿಧಿಯವರೆಗೆ ವಿಷಯಗಳಿವೆ. ಕೇಂದ್ರ ಸರ್ಕಾರ ಕಾನೂನುಗಳನ್ನು ಮಾಡಿದಾಗ ಆ ಕಾನೂನುಗಳನ್ನು ರಾಜ್ಯ ಸರ್ಕಾರಗಳು ಜಾರಿಗೆ ತರಬೇಕು. ಯಾವ ರಾಜ್ಯ ಸರ್ಕಾರಗಳು ಕೇಂದ್ರದ ಕಾನೂನನ್ನು ವಿರೋಧಿಸಿ ಆಡಳಿತವನ್ನು ಮಾಡ್ತವೋ ಅದನ್ನ ಸಂವಿಧಾನ ಕುಸಿತ ಎಂದು ಕಂಡುಬಂದು 356ನೇ ವಿಧಿ ಪ್ರಕಾರ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಚಾಪ್ಟರ್ 2 ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಆಡಳಿತಾತ್ಮಕ ಸಂಬಂಧಗಳು. ಇದು 256ನೇ ವಿಧಿಯಿಂದ 263ನೇ ವಿಧಿಯವರೆಗೆ ವಿಷಯಗಳಿವೆ. ಇದರಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಉಂಟಾಗಂತ ಜಲ ವಿವಾದ, ಗಡಿ ವಿವಾದ ಮುಂತಾದ ವಿಷಯಗಳ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಅದರಲ್ಲಿ ಅಂತರರಾಜ್ಯ ಜಲಮಂಡಳಿಯನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಲಾಗಿದೆ. ಇದು ರಾಜ್ಯಗಳ ಮಧ್ಯೆ ಉಂಟಾಗಂತ ನೀರಿನ ವಿವಾದವನ್ನ ಬಗೆಹರಿಸುವಂತ ಕಾರ್ಯವನ್ನ ಮಾಡುತ್ತೆ. ಭಾಗ 12 ಹಣಕಾಸು, ಆಸ್ತಿ, ಒಪ್ಪಂದ ಮತ್ತು ಉಡುಪುಗಳ ಬಗ್ಗೆ ವಿಷಯಗಳಿವೆ. ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಅಂಡ್ ಸೂಟ್ಸ್. ಇದನ್ನ ಆರ್ಟಿಕಲ್ 264 to 300A ಇಷ್ಟು ವಿಧಿಗಳಲ್ಲಿ ವಿಷಯಗಳು ಇವೆ. ಅದರಲ್ಲಿ ಚಾಪ್ಟರ್ 1 ಹಣಕಾಸು, ಫೈನಾನ್ಸ್ ಬಗ್ಗೆ ವಿಷಯ ಇದೆ. 264ನೇ ವಿಧಿಯಿಂದ 291ನೇ ವಿಧಿಯವರೆಗೆ ವಿಚಾರಗಳಿವೆ. 280ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಹಣಕಾಸು ಸಚಿವರನ್ನ ನೇಮಕ ಮಾಡ್ತಾರೆ. ಚಾಪ್ಟರ್ 2 ಬಾರೋವಿಂಗ್, ಕೊಂಡುಕೊಳ್ಳುವ ಒಂದು ವಿಧಾನವನ್ನು ವಿವರಿಸುತ್ತದೆ. ಇದು 292ನೇ ವಿಧಿಯಿಂದ 293ನೇ ವಿಧಿಯವರೆಗೆ ವಿಚಾರಗಳಿವೆ. ಚಾಪ್ಟರ್ 3 ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್, ರೈಟ್ಸ್, ಲಯಾಬಿಲಿಟೀಸ್, ಆಬ್ಲಿಗೇಷನ್ ಅಂಡ್ ಸೂಟ್ಸ್. ಆಸ್ತಿ, ಒಪ್ಪಂದ, ಚರಾಸ್ತಿ, ಉಡುಪುಗಳು ಮುಂತಾದ ವಿಷಯಕ್ಕೆ ಸಂಬಂಧಿಸಿದಂತೆ 294ನೇ ವಿಧಿಯಿಂದ 300ನೇ ವಿಧಿಯವರೆಗೆ ವಿಚಾರಗಳಿವೆ. ಚಾಪ್ಟರ್ 5 ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕಿನ ಬಗ್ಗೆ ವಿಷಯ ಇದೆ. ಇದರ 300A ವಿಧಿಯಲ್ಲಿ ವಿಚಾರ ಇದೆ. 44ನೇ ತಿದ್ದುಪಡಿಯ ಪ್ರಕಾರ 1979ರಿಂದ ಜಾರಿಗೆ ಬರುವಂತೆ 31ನೇ ವಿಧಿಯಲ್ಲಿದ್ದಂಥ ಆಸ್ತಿ ಹಕ್ಕನ್ನು ರದ್ದುಪಡಿಸಿ ಅದನ್ನು ಕಾನೂನಾತ್ಮಕವಾಗಿ 300A ವಿಧಿಗೆ ವರ್ಗಾಯಿಸಲಾಗಿದೆ. ಪಾರ್ಟ್ 13 ಭಾಗ 13 ಇದು ವ್ಯಾಪಾರ, ವಾಣಿಜ್ಯ ಮತ್ತು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಆಂತರಿಕ ವಿಷಯಗಳನ್ನು ತಿಳಿಸುತ್ತದೆ. ಟ್ರೇಡ್, ಕಾಮರ್ಸ್ ಅಂಡ್ ಇಂಟರ್ಕೋರ್ಸ್ ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ. 301 to 307 ಆರ್ಟಿಕಲ್ 301ರಿಂದ 307ರವರೆಗೆ ವಿಚಾರ ಇವೆ. ಪಾರ್ಟ್ 14 ಸರ್ವೀಸಸ್ ಅಂಡರ್ ದಿ ಯೂನಿಯನ್ ಅಂಡ್ ದಿ ಸ್ಟೇಟ್ಸ್, ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳ ಬಗ್ಗೆ ವಿಚಾರ ಇದೆ. 308ನೇ ವಿಧಿಯಿಂದ 323ನೇ ವಿಧಿಯವರೆಗೆ. ಅದರಲ್ಲಿ ಚಾಪ್ಟರ್ 1 ಸೇವೆಗಳು 308ರಿಂದ 314ನೇ ವಿಧಿಯವರೆಗೆ ವಿಷಯಗಳಿದ್ದಾವೆ. ಸೊ ಇದರಲ್ಲಿ ಕೇಂದ್ರದ ಸೇವೆಗಳಾದಂಥ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್ ಮುಂತಾದ ಸೇವೆಗಳ ಬಗ್ಗೆ ವಿಚಾರ ಇದೆ. ರಾಜ್ಯಸಭೆಯು ಅವಶ್ಯಕತೆ ಇದೆ ಎಂದು ಕಂಡು ಬಂದರೆ ಹೊಸ ಸೇವೆಗಳನ್ನು ರಚನೆ ಮಾಡುವ ಅಧಿಕಾರ ಇದೆ ರಾಜ್ಯಸಭೆಗೆ. ಚಾಪ್ಟರ್ 2 ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ. ಭಾರತದ ಕೇಂದ್ರ ಲೋಕಸೇವಾ ಆಯೋಗ ಬ್ರಿಟಿಷರ ಕಾಲದಲ್ಲೇ ಅಂದರೆ 1926ರಲ್ಲೇ ಸ್ಥಾಪನೆ ಆಯಿತು.
ಸೊ ಪ್ರಸ್ತುತ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. 3 ರೀತಿಯಾದ ಕಮಿಷನ್ಸ್ ಇದಾವೆ. ಅಂದರೆ ನೇಮಕಾತಿ ಪ್ರಾಧಿಕಾರಗಳು, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಮತ್ತು ಜಂಟಿ ಲೋಕಸೇವಾ ಆಯೋಗ ಅಂತೇಳಿ 3 ಆಯೋಗಗಳಿವೆ. ಅದರ ಬಗ್ಗೆ 315ನೇ ವಿಧಿಯಿಂದ 323ನೇ ವಿಧಿಯವರೆಗೆ ವಿಚಾರಗಳಿವೆ. ಜೊತೆಗೆ ಟ್ರಿಬ್ಯುನಲ್ಸ್, ಸೊ ಆಡಳಿತ ಮಂಡಳಿಗಳು 323A ವಿಧಿಯಿಂದ 323B ಉಪವಿಧಿಯವರೆಗೆ ವಿಚಾರ ಇವೆ. ಭಾಗ 15 ಎಲೆಕ್ಷನ್ಸ್, ಚುನಾವಣೆಗಳು, ಚುನಾವಣಾ ವ್ಯವಸ್ಥೆಯ ಬಗ್ಗೆ ತಿಳಿಸಲಾಗಿದೆ. 324ನೇ ವಿಧಿಯಿಂದ 329A ಉಪವಿಧಿಯವರೆಗೆ. 324ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ 3 ಜನ ಆಯುಕ್ತರನ್ನ ನೇಮಕ ಮಾಡುವಂತಹ ಅಧಿಕಾರವನ್ನ ಹೊಂದಿದ್ದಾರೆ. 326ನೇ ವಿಧಿ ಪ್ರಕಾರ 18 ವರ್ಷ ವಯಸ್ಸಾದ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಚುನಾವಣೆಯಲ್ಲಿ ಮತದಾನ ಮಾಡುವಂತ ಅಧಿಕಾರವನ್ನ ಹೊಂದಿದ್ದಾನೆ. ಇದು 1988ಕ್ಕೆ ಮೊದಲು ಮತದಾನ ಮಾಡುವಂತ ವಯಸ್ಸು 21 ಇತ್ತು. ಅದನ್ನ 18 ವರ್ಷಕ್ಕೆ 61ನೇ ತಿದ್ದುಪಡಿಯ ಪ್ರಕಾರ ಇಳಿಸಲಾಯಿತು, ಕಡಿಮೆ ಮಾಡಲಾಗಿದೆ. ಭಾಗ 16 ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸರ್ಟೈನ್ ಕ್ಲಾಸಸ್, ಕೆಲವು ವರ್ಗಗಳಿಗೆ ವಿಶೇಷವಾದ ಪ್ರಾತಿನಿಧ್ಯತೆಯನ್ನು ನೀಡಲಾಗಿದೆ. ಆಂಗ್ಲೋ ಇಂಡಿಯನ್ನರಿಗೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ 332ನೇ ವಿಧಿ ಪ್ರಕಾರ ಪ್ರಾತಿನಿಧ್ಯತೆಯನ್ನು ನೀಡಲಾಗಿತ್ತು. ಅದನ್ನು ಪ್ರಸ್ತುತ ರದ್ದುಪಡಿಸಲಾಗಿದೆ. 338ನೇ ವಿಧಿ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಆಯೋಗಗಳನ್ನು, ಕಮಿಷನ್ಸ್ ಅನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ನೀಡಿದೆ. 340ನೇ ವಿಧಿ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ವಿಚಾರಗಳಿವೆ. ಈ ರೀತಿಯಾಗಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ವಿಶೇಷ ಪ್ರಾತಿನಿಧ್ಯತೆಯನ್ನು ನೀಡಲಾಗಿದೆ. ಪಾರ್ಟ್ 17 ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆಗಳು. ಸೊ ಭಾರತದಲ್ಲಿರುವಂತಹ ಭಾಷೆಗಳ ಬಗ್ಗೆ ವಿವರಣೆ ಇದೆ. 343ನೇ ವಿಧಿಯಿಂದ 351ನೇ ವಿಧಿಯವರೆಗೆ. ಭಾರತದ ಅಧಿಕೃತ ಭಾಷೆ ಎಂದರೆ ಹಿಂದಿ, ಜೊತೆಗೆ ಇಂಗ್ಲಿಷನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಾದೇಶಿಕ ಭಾಷೆಗಳು ಕೂಡ ಇದ್ದಾವೆ. ಕೇಂದ್ರದ ಭಾಷೆಗಳ ಬಗ್ಗೆ 343ನೇ ವಿಧಿಯಿಂದ 344ನೇ ವಿಧಿಯವರೆಗೆ ಚಾಪ್ಟರ್ 1ನಲ್ಲಿ ವಿಚಾರ ಇದೆ. ರೀಜನಲ್ ಲ್ಯಾಂಗ್ವೇಜಸ್, ಪ್ರಾದೇಶಿಕ ಭಾಷೆಗಳು, ಇದನ್ನ ಅಧ್ಯಾಯ 2ರಲ್ಲಿ 345ನೇ ವಿಧಿಯಿಂದ 347ನೇ ವಿಧಿಯವರೆಗೆ ವಿಚಾರಗಳಿವೆ. ಹಾಗಾಗಿ ಪ್ರಾದೇಶಿಕ ಭಾಷೆಗಳ ಒಂದು ವಿಚಾರವನ್ನ ಆಯಾ ನೋಟ್ ಪ್ರಿಂಟ್ ಮಾಡಿದಾಗ ಅದರಲ್ಲಿ ಮುದ್ರಣವನ್ನ ಮಾಡಲಾಗುತ್ತೆ ಭಾಷೆಗಳನ್ನ. ಅದೇ ರೀತಿಯಾಗಿ ಭಾಷೆಗಳು ಅಂತಂದಾಗ ಕನ್ನಡ, ತಮಿಳು, ತೆಲುಗು, ಗುಜರಾತಿ, ಮರಾಠಿ, ಈ ರೀತಿಯಾದ ಅನೇಕ ಪ್ರಾದೇಶಿಕ ಭಾಷೆಗಳನ್ನು ಕಾಣಬಹುದು. ಚಾಪ್ಟರ್ 3 ಲ್ಯಾಂಗ್ವೇಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಬಳಸಲಾಗುವಂತಹ ಭಾಷೆಗಳ ಬಗ್ಗೆ 348ನೇ ವಿಧಿಯಿಂದ 349ನೇ ವಿಧಿಯವರೆಗೆ ವಿಚಾರ ಇದೆ. ಚಾಪ್ಟರ್ 4 ಸ್ಪೆಷಲ್ ಡೈರೆಕ್ಟಿವ್ಸ್, ವಿಶೇಷ ಪ್ರಾತಿನಿಧ್ಯತೆಗಳನ್ನು ಈ ಭಾಗ 17ರಲ್ಲಿ ವಿಚಾರಗಳಿವೆ. 350ನೇ ವಿಧಿಯಿಂದ 351ನೇ ವಿಧಿಯವರೆಗೆ ವಿವರಿಸುತ್ತದೆ. ಭಾಗ 18 ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಗೆ ಅವಕಾಶವನ್ನ ನೀಡಲಾಗಿದೆ. 3 ರೀತಿಯಾದ ತುರ್ತು ಪರಿಸ್ಥಿತಿಗಳನ್ನು ತಿಳಿಸುತ್ತದೆ. 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ. 352ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರ ಇದೆ ರಾಷ್ಟ್ರಪತಿಗಳಿಗೆ. 356ನೇ ವಿಧಿ ಪ್ರಕಾರ ರಾಜ್ಯಗಳಲ್ಲಿ ಸಂವಿಧಾನ ಕುಸಿತ ಉಂಟಾದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತರಬಹುದು. 360ನೇ ವಿಧಿ ಪ್ರಕಾರ ಹಣಕಾಸು ಅಪಮೌಲ್ಯ ಉಂಟಾದಾಗ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರುವಂಥ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಭಾಗ 19 ಮಿಸಿಲೇನಿಯಸ್, ಇತರೆ ವಿಷಯಗಳಿವೆ. 361ನೇ ವಿಧಿಯಿಂದ 367ನೇ ವಿಧಿಯವರೆಗೆ. ಭಾಗ 20 ಸಂವಿಧಾನದ ತಿದ್ದುಪಡಿಯ ಬಗ್ಗೆ ವಿಚಾರ ಇದೆ. ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ 368ನೇ ವಿಧಿ ವಿವರಿಸುತ್ತದೆ, ಆರ್ಟಿಕಲ್ 368. ಇದರ ಪ್ರಕಾರ 2 ರೀತಿಯಾದ ತಿದ್ದುಪಡಿಯನ್ನು ಭಾರತ ಸಂವಿಧಾನದಲ್ಲಿ ಮಾಡಬಹುದು. ಒಂದು ಕಠಿಣ ವಿಧಾನ, ಇನ್ನೊಂದು ಮಿಶ್ರ ವಿಧಾನ. ಕಠಿಣ ವಿಧಾನ ಎಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ ಮಾತ್ರ ಇದೆ. ಸಂಸತ್ತಿನ 2 ಸದನಗಳು ಒಂದು ಮಸೂದೆಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾವೆ. ಒಂದು ಸದನದಲ್ಲಿ ಅದನ್ನು ಮಂಡಿಸಿದಾಗ ಅದರಲ್ಲಿ ಒಟ್ಟು ಸದನದ ಸದಸ್ಯರ ಸಂಖ್ಯೆಯಲ್ಲಿ 3/4 ಬಹುಮತ,
ಅದಾದ ನಂತರ ಮಸೂದೆಯನ್ನು ನಾವು ಸದನದಲ್ಲಿ ಮಂಡಿಸಿದಾಗ ಹಾಜರಿರುವ ಸದಸ್ಯರಲ್ಲಿ 3/2 ಬಹುಮತವನ್ನು ಪಡ್ಕೊಂಡಾಗ ಆ ಮಸೂದೆ ಮತ್ತೊಂದು ಸದನಕ್ಕೆ ಹೋಗುತ್ತೆ. ಮತ್ತೊಂದು ಸದನದಲ್ಲೂ ಕೂಡ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 3/2 ಬಹುಮತ ಹಾಗೂ ಹಾಜರಿರುವ ಸದಸ್ಯರ ಸಂಖ್ಯೆಯಲ್ಲಿ 3/2 ಬಹುಮತವನ್ನು ಲಭಿಸಿದಾಗ ಅದು ತಿದ್ದುಪಡಿಗೆ ಒಳಗಾಗುತ್ತೆ. ಭಾರತ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳು ಹಾಗೂ ಭಾಗ 4 ಮೂಲಭೂತ ರಾಜನೀತಿ ನಿರ್ದೇಶಕ ತತ್ವಗಳು. ಸೊ ಭಾಗ 4ರಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಿವೆ. ಈ ಎರಡೂ ಭಾಗಗಳನ್ನು ಕೂಡ ಕಠಿಣ ವಿಧಾನದ ಮೂಲಕ ತಿದ್ದುಪಡಿ ಮಾಡಲಾಗುತ್ತೆ. ಅದರ ವಿಧಾನವನ್ನು 368ನೇ ವಿಧಿ ತಿಳಿಸುತ್ತದೆ. ಮಿಶ್ರ ವಿಧಾನ ಸಂವಿಧಾನ ತಿದ್ದುಪಡಿಯ ಕಠಿಣ ವಿಧಾನದ ಜೊತೆಗೆ ರಾಜ್ಯಗಳು ಕೂಡ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ. ಒಟ್ಟು ರಾಜ್ಯಗಳಲ್ಲಿ 50ಕ್ಕಿಂತ ಹೆಚ್ಚು ಶೇಕಡಾವಾರು ರಾಜ್ಯಗಳು ತಿದ್ದುಪಡಿಗೆ ಒಪ್ಕೊಬೇಕಾಗತ್ತೆ. ಉದಾಹರಣೆಗೆ ಪ್ರಸ್ತುತ 28 ರಾಜ್ಯಗಳಿದ್ದಾವೆ. 15 ರಾಜ್ಯಗಳು ಒಪ್ಪಿಗೆಯನ್ನು ನೀಡಿದಾಗ ಅದು ಮಿಶ್ರ ವಿಧಾನ ಆಗುತ್ತೆ. ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ 54 ಮತ್ತು 55ನೇ ವಿಧಿಯಲ್ಲಿ ವಿವರಣೆ ಇದೆ. ಅದರ ಬಗ್ಗೆ ತಿದ್ದುಪಡಿ ಮಾಡಬೇಕಾದ್ರೆ ಮಿಶ್ರ ವಿಧಾನವನ್ನು ಅನುಸರಿಸಲಾಗುತ್ತೆ. 21ನೇ ಭಾಗ ಟೆಂಪರರಿ, ಟ್ರಾನ್ಸಿಷನಲ್ ಅಂಡ್ ಸ್ಪೆಷಲ್ ಪ್ರಾವಿಷನ್ಸ್, ತಾತ್ಕಾಲಿಕ, ಶಾಶ್ವತ ಮತ್ತು ವಿಶೇಷ ಅವಕಾಶಗಳನ್ನು 369ನೇ ವಿಧಿಯಿಂದ 392ನೇ ವಿಧಿಯವರೆಗೆ ವಿವರಣೆ ಇದೆ. ಭಾಗ 22 ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್, ಅಥಾರಿಟೇಟಿವ್ ಟೆಕ್ಸ್ಟ್ ಇನ್ ಹಿಂದಿ ಅಂಡ್ ರಿಪೀಟ್ಸ್, ಲಘು ಶೀರ್ಷಿಕೆ, ಪ್ರಾರಂಭ, ಹಿಂದಿಗೆ ಪದಕ್ಕೆ ಸಂಬಂಧಿಸಿದಂತೆ ವಿಶೇಷತೆಯನ್ನು ನೀಡಲಾಗಿದೆ 393ನೇ ವಿಧಿಯಿಂದ 395ನೇ ವಿಧಿಯವರೆಗೆ. ಇದಿಷ್ಟು ಕೂಡ ಭಾರತ ಸಂವಿಧಾನದ ಭಾಗಗಳು ಮತ್ತು ವಿಧಿಗಳಾಗಿವೆ. ಇದುವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.